ಇನ್ನು ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು ಹೊರಗಡೆ ಬಂದಿದೆ. ಈ ಪಿಯು ಫಲಿತಾಂಶದಲ್ಲೂ ಕೂಡ ಸದ್ಯ ರಾಜಕೀಯ ಫೈಟ್ ಶುರುವಾಗ್ಬಿಟ್ಟಿದೆ. ಕಳೆದ 5 ವರ್ಷಗಳ ರಿಸಲ್ಟ್ ನ ಉಲ್ಲೇಖಿಸಿ ಬಿಜೆಪಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಬಳಿಕ ಫಲಿತಾಂಶ ಹೆಚ್ಚಳ ಆಗಿದೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಸರ್ಕಾರದ ಅವಧಿಯ ಫಲಿತಾಂಶಗಳನ್ನ ಉಲ್ಲೇಖಿಸಿ ಟಕ್ಕರ್ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ. ಇದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಶುಭವನ್ನು ಹಾರೈಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತು ದ್ವಿತೀಯ ಪಿಯುಸಿ ಫಲಿತಾಂಶ ಹೊರಗಡೆ ಬಂದಿದೆ. ರಾಜ್ಯಾದ್ಯಂತ 84% ಹೆಚ್ಚಿನ ಅಂಕಗಳನ್ನ ಪಡೆದಿದ್ದಾರೆ. ಹೆಚ್ಚಿನ ರಿಸಲ್ಟ್ ಬಂದಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಪಾಸ್ಔಟ್ ಆಗಿದ್ದಾರೆ. ಇದೇ ವಿಚಾರವನ್ನ ಉಲ್ಲೇಖಿಸಿ ಟಾಂಟ್ ಕೊಡುವಂತಹ ಕೆಲಸವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ನೋಡ್ತಾ ಇದ್ದೀರಿ ಅವರ ಟ್ವೀಟ್ ನ. ಕಳೆದ 5 ವರ್ಷಗಳಲ್ಲೇ ಇದೊಂದು ಅತ್ಯುತ್ತಮ ಪಿಯುಸಿ ಫಲಿತಾಂಶವಾಗಿದ್ದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಗೆ ನಿಜವಾಗಿಯೂ ಫಲ ಸಿಕ್ಕಿದೆ. ಶೈಕ್ಷಣಿಕ ಜೀವನದಲ್ಲಿ ಪಿಯುಸಿ ಅನ್ನೋದು ಮಹತ್ವದ ತಿರುವಾಗಿದ್ದು ಮುಂದಿನ ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿದ್ದಾರೆ. ಬಟ್ ಮೊದಲ ಲೈನ್ ಅನ್ನ ನಾವು ಗಮನಿಸಬೇಕು. ಕಳೆದ 5 ವರ್ಷಗಳಲ್ಲೇ ಇದೊಂದು ಅತ್ಯುತ್ತಮ ಪಿಯುಸಿ ಫಲಿತಾಂಶ ಅನ್ನುವಂಥದ್ದನ್ನ ಉಲ್ಲೇಖ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಆ ಮೂಲಕ ಬಿಜೆಪಿ ಸರ್ಕಾರದ ಅವಧಿಗಿಂತ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬರ್ತಾ ಇದ್ದ ಹಾಗೆ ಉತ್ತಮ ರಿಸಲ್ಟ್ ಬಂದಿದೆ ಅನ್ನುವಂಥದ್ದನ್ನ ಒತ್ತಿ ಹೇಳುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಬೇರೆಲ್ಲ ವಿಚಾರಗಳಲ್ಲೂ ರಾಜಕಾರಣ ಮಾಡಿದ್ದಾಯ್ತು. ಈಗ ವಿದ್ಯಾರ್ಥಿಗಳ ರಿಸಲ್ಟ್ ವಿಚಾರದಲ್ಲೂ ರಾಜಕಾರಣ, ಅಲ್ಲೂ ಕ್ರೆಡಿಟ್ ತೆಗೆದುಕೊಳ್ಳುವಂತಹ ಪ್ರಯತ್ನ. ಖಂಡಿತವಾಗಿ ವಿದ್ಯಾಶ್ರೀ, ಈ ಬಾರಿ ದಾಖಲೆಯ ಪಿಯುಸಿ ಫಲಿತಾಂಶ ಬಂದಿದೆ. 81.15% ಫಲಿತಾಂಶ ಬಂದಿರತಕ್ಕಂಥ ವಿಚಾರ ಕುರಿತಂತೆ ಈ ವಿಚಾರದಲ್ಲೂ ಕೂಡ ಡಿಸಿಎಂ, ಅದರಲ್ಲೂ ಸರ್ಕಾರದ ಭಾಗವಾಗಿರ್ತಕ್ಕಂಥವರು ಕ್ರೆಡಿಟ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಈಗಾಗಲೇ ತಮ್ಮ ಟ್ವೀಟ್ನಲ್ಲಿ ಕಳೆದ 5 ವರ್ಷದಲ್ಲಿ ಎಷ್ಟು ಶೇಕಡಾವಾರು ಫಲಿತಾಂಶ ಬಂದಿತ್ತು ಎಂಬತಕ್ಕಂಥ ಉಲ್ಲೇಖವನ್ನ, ಅಂಕಿ ಸಂಖ್ಯೆಗಳನ್ನ ದಾಖಲಿಸೋದ್ರ ಮುಖಾಂತರ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಾ ಇದೀವಿ ಎಂಬತಕ್ಕಂಥ ಸಂದೇಶವನ್ನ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಈಗಾಗಲೇ ಅನೇಕ ವಿಚಾರಗಳಲ್ಲಿ ಇರ್ಬೋದು, ಯೋಜನೆಗಳ ಅನುಷ್ಠಾನ ವಿಚಾರದಲ್ಲೂ ಕೂಡ ಸರ್ಕಾರ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ಳುತ್ತೆ. ಈಗ ಪಿಯುಸಿ ಫಲಿತಾಂಶದಲ್ಲೂ ಕೂಡ ಅಂದ್ರೆ ಶಿಕ್ಷಣಕ್ಕೆ ಯಾವ ರೀತಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಒತ್ತನ್ನ ನೀಡ್ತಾ ಇದೀವಿ ಅಂತಕ್ಕಂಥ ಪ್ರಯತ್ನವನ್ನ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಕಟ ಮಾಡಿದ್ರೆ ಅಂತಕ್ಕಂಥ ಚರ್ಚೆಗಳು ಕೂಡ ಶುರುವಾಗ್ತಾ ಇದಾವೆ. ಒಂದ್ ಕಡೆ ಶಿಕ್ಷಣದ ವಿಚಾರ ಕುರಿತಂತೆ ಯಾವ ರೀತಿ ಶಿಕ್ಷಣದ ಗುಣಮಟ್ಟವನ್ನ ಹೆಚ್ಚಿಸಬೇಕು ಎಂಬತಕ್ಕಂಥ ವಿಚಾರಗಳ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇನ್ನು NOP ವಿಚಾರ ಇರ್ಬೋದು, ಮತ್ತೆ ಹೊಸ ಶಿಕ್ಷಣ ನೀತಿ ವಿಚಾರ ಕುರಿತಂತೆ ಬಿಜೆಪಿ ನಾಯಕರು ಜಾರಿಗೆ ತಂದಂತ ವಿಚಾರವನ್ನ ರಾಜ್ಯ ಸರ್ಕಾರ ಅನುಷ್ಠಾನಗೊಳಿಸದೆ ತಡೆಯನ್ನ ಒಡ್ಡಿತ್ತು. ಈ ಎಲ್ಲ ಗೊಂದಲಗಳ ನಡುವೆಯೂ ಕೂಡ ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿರೋದ್ರಿಂದ ಸಹಜವಾಗಿ ಸರ್ಕಾರ ತನ್ನ ಬೆನ್ನನ್ನ ತಾನು ತಟ್ಕೊಳ್ಳೋದ್ರ ಜೊತೆಗೆ ಅಂದ್ರೆ ಶಿಕ್ಷಣಕ್ಕೆ ಯಾವ ರೀತಿ ಇಂಪಾರ್ಟೆನ್ಸ್ ಅನ್ನ ಕೊಡಲಾಗಿದೆ ಅಂತಕ್ಕಂಥ ವಿಚಾರ ಕುರಿತಂತೆ ಯಾವೊಬ್ಬ ಶಿಕ್ಷಣ ಸಚಿವರು ಇರ್ಬೋದು, ಅಧಿಕಾರಿಗಳು ಎಲ್ಲೂ ಪ್ರಸ್ತಾಪ ಮಾಡದೆ ಸದ್ಯ ಈ ವಿಚಾರ ಕುರಿತಂತೆ ಡಿಸಿಎಂ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಅಂಕಿ ಸಂಖ್ಯೆಗಳನ್ನ ಹಾಕೊಳ್ಳೋದ್ರ ಜೊತೆಗೆ ಅಂದ್ರೆ ನಾವು ಸರ್ಕಾರ ಬಂದ ಸಂದರ್ಭದಲ್ಲಿ ಹೆಚ್ಚಿನ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ದಾವೆ, ಆ ಮೂಲಕ ಈ ಬಾರಿ ದಾಖಲೆಯ ಫಲಿತಾಂಶ ಬಂದಿದೆ ಅಂತಕ್ಕಂಥ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಸದ್ಯ ಅದೇನೇ ಇದ್ರೂ ಸಹಿತವಾಗಿ ಕಳೆದ 5 ವರ್ಷಕ್ಕೆ ಹೋಲಿಸಿದಂತ ಸಂದರ್ಭದಲ್ಲಿ ಈ ಬಾರಿ ದಾಖಲೆ ಫಲಿತಾಂಶ ಬಂದಿರೋದಂತೂ ಹೌದು. ಹಾಗಾಗಿ ಸರ್ಕಾರ ಅಂದ್ರೆ ಕಳೆದ 5 ವರ್ಷಗಳ ಫಲಿತಾಂಶವನ್ನ ತುಲನೆ ಮಾಡಿ ನೋಡಿದಂತ ಸಂದರ್ಭದಲ್ಲಿ ಈ ಬಾರಿ ದಾಖಲೆ ಫಲಿತಾಂಶ ಬಂದಿರೋದ್ರಿಂದ ಸಹಜವಾಗಿ ಸರ್ಕಾರ ಏನಾದರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡಿದ್ರ ಅಂದ್ರೆ ಕಳೆದ 5 ವರ್ಷಗಳಲ್ಲಿ ಇದ್ದಂತ ಸರ್ಕಾರಗಳು ಹೆಚ್ಚಿನ ಒತ್ತನ್ನ ನೀಡಲಿಲ್ವ ಅಂತಕ್ಕಂಥ ಚರ್ಚೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಕೊಂಡಿರ್ತಕ್ಕಂಥ ಈ ಪೋಸ್ಟ್ ಏನಿದೆ ಇದು ಸಹಜವಾಗಿ ಇಂಥದ್ದೊಂದು ಚರ್ಚೆಯ ಜೊತೆಗೆ ಈ ಬಾರಿಯ ಫಲಿತಾಂಶದಲ್ಲಿ ಹೆಚ್ಚು ದಾಖಲೆ ಬಂದಿರತಕ್ಕಂಥ ವಿಚಾರ ಕುರಿತಂತೆ ಸರ್ಕಾರ ಏನಾದರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡ್ತಾ ಅಂತಕ್ಕಂಥ ಚರ್ಚೆಗಳ ನಡುವೆಯೂ ಕೂಡ ಸರ್ಕಾರ ತನ್ನ ಕ್ರೆಡಿಟ್ ಅನ್ನ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ಅಂದ್ರೆ ಹಲವು ಯೋಜನೆಗಳ ವಿಚಾರ ಕುರಿತಂತೆ ಸರ್ಕಾರ ತನ್ನ ಬೆನ್ನನ್ನ ತಾನು ನಿರಂತರವಾಗಿ ತಟ್ಕೊಳ್ಳೋದು ಕಾಮನ್. ಆದರೆ ಶಿಕ್ಷಣದಲ್ಲಿ ಅದರಲ್ಲೂ ಫಲಿತಾಂಶದಲ್ಲಿ ಪಿಯುಸಿ ಫಲಿತಾಂಶ ದಾಖಲೆ ಬಂದಿರತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಸಚಿವರು ಈ ರೀತಿಯ ಟ್ವೀಟ್ ಹಾಕೋದ್ರ ಮುಖಾಂತರ ನಾವು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ನೀಡೋದ್ರ ಜೊತೆಗೆ ವಿದ್ಯಾರ್ಥಿಗಳ ಪರವಾಗಿದ್ದೀವಿ ಅಂತಕ್ಕಂಥದ್ದನ್ನ ಬಿಂಬಿಸ್ಲಿಕ್ಕೆ ಹೊರಟ್ರ ಅಂದ್ರೆ ಚುನಾವಣೆ ಸಂದರ್ಭ ಆದ್ರಿಂದ ಸಹಜವಾಗಿ ಈ ರೀತಿಯ ಪೋಸ್ಟ್ಗಳು ಸಾಕಷ್ಟು ಪರಿಣಾಮ ಬೀರೋದ್ರ ಜೊತೆಗೆ ಅದರಲ್ಲೂ ಕೂಡ ಒಂದು ಕ್ರೆಡಿಟ್ ತೆಗೆದುಕೊಳ್ತಕ್ಕಂಥ ಲೆಕ್ಕಾಚಾರದಲ್ಲಿ ರಾಜಕಾರಣಿಗಳು ಇರ್ತಾರೆ. ಹಾಗಾಗಿ ಡಿಸಿಎಂ ಹಾಕಿರ್ತಕ್ಕಂಥ ಈ ಟ್ವೀಟ್ ಏನಿದೆ ಸಹಜವಾಗಿ ಪಿಯುಸಿ ಫಲಿತಾಂಶ ಏರಿಕೆ ಆಗಿರೋದು ಒಂದ್ ಕಡೆ ಆದ್ರೆ ಸರ್ಕಾರ ಏನಾದರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡ್ತಕ್ಕಂಥ ಇರ್ಬೋದು,
ಅಥವಾ PUC ಫಲಿತಾಂಶ ಸುಧಾರಣೆಗೆ ಏನಾದರೂ ಸರ್ಕಾರ ವಿಶೇಷ ಗಮನವನ್ನು ಏನಾದರೂ ನೀಡಿದ್ರ ಬಗ್ಗೆನೂ ಕೂಡ ಉಲ್ಲೇಖ ಮಾಡಿದರೆ ಓಕೆ ಆಗ್ತಾ ಇತ್ತು. ಸದ್ಯ ಈಗ PUC ಅಂದರೆ ಎಕ್ಸಾಮ್ ಆಗಿರ್ತಕ್ಕಂಥದ್ದು ಇರ್ಬೋದು, ಶೈಕ್ಷಣಿಕ ವರ್ಷ ಆರಂಭ ಆಗ್ತಕ್ಕಂಥ ಅಂಕಿ ಸಂಖ್ಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಆಗ ಇದ್ದಂಥ ಸರ್ಕಾರ ಬೇರೆಯದ್ದೇ ಆಗಿರುತ್ತೆ. ಹಾಗಾಗಿ DCM ಅವರ ಈ ಪೋಸ್ಟ್ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ಸದ್ಯ ಸರ್ಕಾರ ಅದರಲ್ಲೂ ಪರೀಕ್ಷೆ ನಡೆದಂಥ ವಿಚಾರ ಇರ್ಬೋದು ಮತ್ತು ಶೈಕ್ಷಣಿಕ ವರ್ಷಾರಂಭದ ವಿಚಾರಗಳ ನೋಡಿದಂಥ ಸಂದರ್ಭದಲ್ಲಿ ಅದು ಬೇರೆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆರಂಭವಾಗುತ್ತೆ. ಈಗ DCM ಫಲಿತಾಂಶ ಬಂದ ಮಾತ್ರಕ್ಕೆ ಈಗ ಅವ್ರಿಗೆ ಕ್ರೆಡಿಟ್ ಹೋಗ್ಬೇಕಂತಕ್ಕಂಥ ಚರ್ಚೆಗಳು ಕೂಡ ಈಗ ಶುರುವಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.